ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಕೆಸೆಟ್ 2025 ಪೇಪರ್ 2 ಸ್ಟಡಿ ಪ್ಲ್ಯಾನ್ ಆ್ಯಂಡ್ ಸ್ಟ್ರಾಟಜೀಸ್ ಕುರಿತಾಗಿ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಕಿರುಪರಿಚಯವನ್ನು ನಿಮಗೆ ತಿಳಿಸೋದಾದರೆ, ನನ್ನ ಹೆಸರು ಶಿವು ಸರ್ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಅಟೆಂಪ್ಟಲ್ಲಿ UGC ನೆಟ್ ಮತ್ತು ಕೆಸೆಟ್ಟನ್ನು ಕ್ಲಿಯರ್ ಮಾಡಿರ್ತೇನೆ. ನೋಡಿ, ಪೇಪರ್ 2 ಸ್ಟ್ರಾಟಜಿಯನ್ನು ತಿಳಿಸುವುದಕ್ಕಿಂತ ಆರಂಭದಲ್ಲಿ ನಾವು ಒಂದು ಕೆಸೆಟ್ ಪರೀಕ್ಷಾ ವಿಧಾನದ ಬಗ್ಗೆ ನೋಡೋದಾದರೆ, ಪೇಪರ್ 1ನಲ್ಲಿ 50 ಪ್ರಶ್ನೆಗಳಿರುತ್ತೆ, 100 ಅಂಕಗಳಾಗುತ್ತೆ. ಹಾಗೆಯೇ ಪೇಪರ್ 2 ಒಂದು ಪತ್ರಿಕೆಯಲ್ಲಿ ಸುಮಾರು 100 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಒಟ್ಟಾರೆಯಾಗಿ 200 ಅಂಕಗಳಿಗೆ ಈ ಪತ್ರಿಕೆಯನ್ನು ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಹಾಗಾಗಿ ಈ ಒಂದು ಪರೀಕ್ಷೆಯಲ್ಲಿ ಪೇಪರ್ 1ಗಿಂತ ಪೇಪರ್ 2 ತುಂಬ ಮುಖ್ಯ ಆಗುತ್ತೆ. ಏಕೆಂದರೆ ನಿಮ್ಮ ಒಂದು ಕೆಸೆಟ್ ಕ್ಲಿಯರ್ ಮಾಡುವ ಒಂದು ಪ್ರಯತ್ನದಲ್ಲಿ ಪೇಪರ್ 2 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಒಂದು ಪೇಪರ್ 2ಗೆ ಸಂಬಂಧಪಟ್ಟಂತೆ ಈಗಾಗಲೇ ನೀವು PGಯಲ್ಲಿ ಸುಮಾರು 20-30% ಸಿಲೆಬಸ್ಸನ್ನು ಓದ್ಕೊಂಡಿರ್ತೀರಿ. ಡೈರೆಕ್ಟ್ ಮತ್ತು ಇಂಡೈರೆಕ್ಟಾಗಿ ಕವರ್ ಆಗಿರುತ್ತೆ. ಹಾಗಾಗಿ ಈ ಒಂದು ಕೆಸೆಟ್ ಆರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಮೊದಲ ಸ್ಟ್ರಾಟಜಿ ಅಥವಾ ಸ್ಟಡಿ ಪ್ಲ್ಯಾನ್ ಏನಾಗಿರಬೇಕು ಅನ್ನೋದಾದರೆ, ಸಿಲೆಬಸ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಸಿಲೆಬಸ್ಸು ಒಂದು ಪರೀಕ್ಷೆಯನ್ನು ಯಶಸ್ವಿಗೊಳಿಸೋಕ್ಕೆ ಒಂದು ದಾರಿದೀಪವಾಗಿ ನಿಮಗೆ ಮಾರ್ಗದರ್ಶನ ಮಾಡುತ್ತೆ. ನೀವು ಈ ಒಂದು ಸಿಲೆಬಸ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಸಿಲೆಬಸ್ಸನ್ನು ಮೊದಲು ತೆಗೆದುಕೊಳ್ಬೇಕು. ಆನಂತರ ಪ್ರೀವಿಯಸ್ ಇಯರ್ ಕಟ್ ಆಫನ್ನು ತಿಳ್ಕೊಳ್ಬೇಕಾಗುತ್ತೆ. ಈ ಒಂದು ಪರೀಕ್ಷೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾವೆಷ್ಟು ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಾವು ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಪ್ರೀವಿಯಸ್ ಇಯರ್ ಕಟ್ ಆಫನ್ನು ತಿಳ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಲಾಸ್ಟ್ ಇಯರ್ ಒಂದು ಕಟ್ ಆಫನ್ನು ನೋಡೋದಾದರೆ GMಗೆ ಸರಿಸುಮಾರು 150ರಿಂದ 160 ಅಂಕಗಳಿಗೆ ನಿಂತಿದೆ. ಅಂದರೆ ನಾನು ಎಲ್ಲ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಹಾಗೆಯೇ ಒಂದು SC ಮತ್ತು ST ಕ್ಯಾಟಗರಿಗೆ ಸಂಬಂಧಪಟ್ಟಂತೆ 140 ಯಾರು ಸ್ಕೋರ್ ಮಾಡ್ತಾರೋ ಅವರೆಲ್ಲ ಕ್ಲಿಯರ್ ಆಗ್ತಾರೆ. ಹಾಗೆಯೇ OBCಗೆ ಸಂಬಂಧಪಟ್ಟಂತೆ ಬಿಲಾಂಗ್ ಆಗ್ತಕ್ಕಂಥ ಕ್ಯಾಟಗರಿಗಳೆಲ್ಲ 145+ ತೆಗೆದುಕೊಂಡ್ರೆ ಸಾಕಾಗುತ್ತೆ. ಇನ್ನು ನಾವು ಈ ಒಂದು ಪೇಪರ್ 2ಅಲ್ಲಿ ಎಷ್ಟು ಟಾರ್ಗೆಟ್ ಮಾಡಬೇಕು ಮಾರ್ಕ್ಸನ್ನು ಕೆಸೆಟ್ ಕ್ಲಿಯರ್ ಮಾಡಬೇಕು ಅನ್ನೋದಾದರೆ, ನೀವು 50-60 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ನನ್ನ ಪ್ರಕಾರ ಒಂದು 200 ಏನು ಅಂಕಗಳು ನಡೆಯುತ್ತಲ್ಲ ಪೇಪರ್ 2 ಪತ್ರಿಕೆಯಲ್ಲಿ ನೀವು ಈಸಿಯಾಗಿ 50-60% ಮಾರ್ಕ್ಸನ್ನು ಈಸಿಯಾಗಿ ತೆಗೆದುಕೊಳ್ಬೋದು. ನೀವು ಸುಮ್ಮನೆ ಅಟೆಂಡ್ ಮಾಡಿದರೂ ಸಹ ನಿಮಗೆ 70-80 ಮಾರ್ಕ್ಸ್ ಇರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿದರೆ ನಿಮಗೆ 100-120 ಮಾರ್ಕ್ಸು ಸಿಗೋ ಸಾಧ್ಯತೆ ತುಂಬ ಇರುತ್ತೆ. ಇದು ನಾವು ಟಾರ್ಗೆಟ್ ಗೊತ್ತಾಯಿತು. ಈಗ ನೆಕ್ಸ್ಟು ಈ ಒಂದು ಪೇಪರ್ 2 ಸ್ಟ್ರಾಟಜಿಯಲ್ಲಿ ಬುಕ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಆಗುತ್ತೆ. ನೋಡಿ, ಇರೋ 2 ತಿಂಗಳ ಸಮಯದಲ್ಲಿ ನೀವು ಎಲ್ಲ ಪುಸ್ತಕಗಳನ್ನು ಒಂದು ಕಡೆ ಗುಡ್ಡೆ ಹಾಕ್ಕೋಬೇಡಿ. ಒಂದು ಪುಸ್ತಕವನ್ನು ತೆಗೆದುಕೊಂಡ್ಬಿಟ್ಟು ಒಂದು ಆಥರ್ನ ಒಂದು ಪುಸ್ತಕವನ್ನು ಮಾತ್ರ ತೆಗೆದುಕೊಳ್ಳಿ. ಮತ್ತು ಈ ಒಂದು ಬುಕ್ ಕಲೆಕ್ಟ್ ಮಾಡಿದ ನಂತರ ಏನು ಅನ್ನೋದಾದರೆ, ನನ್ನ ಒಂದು ಸ್ಟ್ರಾಟಜಿ ಏನು ಅನ್ನೋದಾದರೆ, ಕಡಿಮೆ ಪುಸ್ತಕ ಇರಲಿ, ಹೆಚ್ಚು ರಿವಿಷನನ್ನು ಮಾಡಬೇಕಾಗುತ್ತೆ. ಇದು ಒಂದು ಸ್ಟ್ರಾಟಜಿ ಆಯಿತು ಅನ್ನೋದಾದರೆ, ಇನ್ನು ಈ ಒಂದು ಪೇಪರ್ 2ನಲ್ಲಿ ಇನ್ನೊಂದು ಸ್ಟ್ರಾಟಜಿಯನ್ನು ನೀವು ನೋಡೋದಾದರೆ, POQsಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು UGC ನೆಟ್ POQs ತೆಗೆದುಕೊಳ್ಳಿ. ಒಂದು ಪುಸ್ತಕ ನಿಮಗೆ ಅಮೆಜಾನಲ್ಲಿ ಸಿಗುತ್ತೆ. ಅದರಲ್ಲಿ ಎಷ್ಟು ವರ್ಷದ ಕ್ವಶನ್ ಪೇಪರ್ಗಳನ್ನು ನೀವು ಬಿಡಿಸಬೇಕು ಅನ್ನೋದಾದರೆ, 4ರಿಂದ 5 ವರ್ಷದ ನೆಟ್ ಮತ್ತು ಕೆಸೆಟ್ ಪೇಪರ್ಗಳನ್ನು ಬಿಡಿಸಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ಸುಮಾರು 20-30 ಕ್ವಶನ್ಗಳು ಡೈರೆಕ್ಟ್ ಮತ್ತು ಇಂಡೈರೆಕ್ಟಾಗಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರೋ ಸಾಧ್ಯತೆ ತುಂಬ ಇರುತ್ತೆ. ಇನ್ನು HYTಯನ್ನು ಗುರುತು ಮಾಡ್ಕೊಳ್ಬೇಕು. ನೋಡಿ, ಪೇಪರ್ ತುಂಬ ಹೆವಿ ಇರುತ್ತೆ ಸಿಲೆಬಸ್ಸು. ಸುಮಾರು ಈ ಪೊಲಿಟಿಕಲ್ಲು, ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಮ್ಯಾಥ್ಸು, ಸೈನ್ಸು, ಜಿಯೋಗ್ರಫಿ ಹೀಗೆ ಎಲ್ಲ ಸಬ್ಜೆಕ್ಟ್ಗಳನ್ನು ನೋಡಿದರೆ ಪೇಪರ್ 1ಗೆ ಹೋಲಿಕೆ ಮಾಡ್ಕೊಂಡ್ರೆ ತುಂಬ ಹೆವಿ ಇರುತ್ತೆ. ಸುಮಾರು 10 ಯೂನಿಟ್ಗಳು ಇರುತ್ತೆ. ಅದರಲ್ಲಿ ತುಂಬ ಯೂನಿಟ್ಗಳು ತುಂಬ ಇರುತ್ತೆ. ಹಾಗಾಗಿ ಈ ಒಂದು 2 ತಿಂಗಳಲ್ಲಿ ಎಲ್ಲವನ್ನು ಓದಿ ನೆನಪಿಟ್ಕೊಳ್ತಕ್ಕಂಥದ್ದು ತುಂಬ ಸಾಧ್ಯ ಆಗುತ್ತೆ. ಹಾಗಾಗಿ HYTಗಳನ್ನು ನೀವು ಟಿಕ್ ಮಾಡ್ಕೊಳ್ಬೇಕು. ಹಾಗಾದರೆ HYT ಅಂದರೆ ಏನು ಅನ್ನೋದಾದರೆ, ಹೈ ಹೀಲ್ಡಿಂಗ್ ಟಾಪಿಕ್ಸ್ ಅಂತೇಳಿ ಕರೆಯಲಾಗುತ್ತೆ. ಏನು ಹೈ ಹೀಲ್ಡಿಂಗ್ ಟಾಪಿಕ್ ಅನ್ನೋದಾದರೆ,
ಪ್ರತಿ ಬಾರಿ ಪರೀಕ್ಷೆಗಳಲ್ಲಿ ಬರುವಂತಹ ಅತಿ ಪ್ರಮುಖವಾದಂತಹ ವಿಷಯಗಳನ್ನು ಹೈ ಹೆಲ್ಡಿಂಗ್ ಟಾಪಿಕ್ಸ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ಲು, ಜಿಯೋಗ್ರಫಿಯಲ್ಲಿ ಥಿಂಕರ್ಸ್ಗಳು ಬರ್ತಾರೆ. ಹಾಗೆಯೇ ಕೆಲವು ಎಕನಾಮಿಕ್ಸು, ಜಿಯೋಗ್ರಫಿಯಲ್ಲಿ ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಥಿಯರಿಗಳು ಬರ್ತವೆ. ಹಾಗೆಯೇ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ. ಇನ್ನು ಎಲ್ಲ ಸಬ್ಜೆಕ್ಟಲ್ಲಿ ಬುಕ್ಸ್ಗಳು ಅಂದರೆ ಆಥರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೇಳಲಾಗುತ್ತೆ. ಉದಾಹರಣೆ ಕನ್ನಡದಲ್ಲಿ ಕುವೆಂಪು ಇರ್ಬೋದು, ದ ರಾ ಬೇಂದ್ರೆ ಇರ್ಬೋದು, ಇಂಗ್ಲೀಷ್ನಲ್ಲಿ ಶೇಕ್ಸ್ಪಿಯರ್ ಇರ್ಬೋದು, ಇನ್ನು ಪೊಲಿಟಿಕಲ್ ಸೈನ್ಸು ಮತ್ತು ಸೋಷಿಯಾಲಜಿಯೊಳಗೆ ಏನು ಥಿಂಕರ್ಸ್ ಇರ್ತಾರಲ್ಲ ಅವರ ಪುಸ್ತಕಗಳನ್ನು ಕೇಳಲಾಗುತ್ತೆ. ಅದು ಹೈ ಹೆಲ್ಡಿಂಗ್ ಟಾಪಿಕ್ ಆಗುತ್ತೆ. ಅದರ ಕುರಿತಾಗಿ ನೀವು ಒಂದು ಪಾಯಿಂಟ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಈವೆಂಟ್ಸ್ಗಳು, ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಈವೆಂಟ್ಸ್ಗಳ ಬಗ್ಗೆ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡ್ರೆ ಅದು ಪರೀಕ್ಷೆಗಳಲ್ಲಿ ಬರುವ ಸಾಧ್ಯತೆ ತುಂಬ ದಟ್ಟವಾಗಿರುತ್ತೆ. ಹಾಗಾಗಿ ನಿಮಗೆ ಈ ಹೈ ಹೆಲ್ಡಿಂಗ್ ಟಾಪಿಕ್ಕು, ಇಂಪಾರ್ಟೆಂಟ್ ಟಾಪಿಕ್ ಎಲ್ಲಿ ಯಾವುದು ಅನ್ನೋದು ಗೊತ್ತಾಗುತ್ತೆ ಅನ್ನೋದಾದರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಜೊತೆಗೆ ಈ ತುಂಬ ಹೆವಿ ಇರತಕ್ಕಂಥ ಸಿಲೆಬಸ್ಸನ್ನು ನಾನು ಹೇಳಿದೆಲ್ಲ ಈ ಹೈ ಹೆಲ್ಡಿಂಗ್ ಟಾಪಿಕ್ಗಳ ಕುರಿತಾಗಿ ಸಿಂಪಲ್ಲಾಗಿ ಶಾರ್ಟ್ ನೋಟ್ಸ್ಗಳನ್ನು ಮಾಡಬೇಕಾಗುತ್ತೆ. ಶಾರ್ಟ್ ನೋಟ್ಸು ನಿಮ್ಮ ಕೊನೆಯ ಒಂದು ತಯಾರಿಯಲ್ಲಿ ರಿವಿಷನ್ನಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆಯೇ ನನ್ನ ಪ್ರಕಾರ ಈ ಒಂದು ಪೇಪರ್ 2ನಲ್ಲಿ 100ಕ್ಕೆ 100ರಷ್ಟು 2 ತಿಂಗಳಲ್ಲಿ ಸಿಲೆಬಸ್ಸನ್ನು ಕವರ್ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಒಂದು 60-70% ಸಿಲೆಬಸ್ಸನ್ನು ಕವರ್ ಮಾಡಿದರೆ ಈಸಿಯಾಗಿ ನೀವು ಈ KCET ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಜೊತೆಗೆ ಇನ್ನೊಂದು ಸ್ಟ್ರಾಟಜಿ ಏನು ಅನ್ನೋದಾದರೆ ಪ್ರತಿದಿನ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕಾಗುತ್ತೆ. ನಾನು ಹೇಳಿದೆ ಈಗಾಗಲೇ UGC ನೆಟ್ ಮತ್ತು KCET ಪೇಪರ್ಗಳನ್ನ ಒಂದು 5 ವರ್ಷಗಳ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ನಿಮಗೆ ಪರೀಕ್ಷೆಯಲ್ಲಿ ತುಂಬ ಸಹಾಯ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಸ್ಟಡಿ ಪ್ಲ್ಯಾನ್ ಏನು ಅನ್ನೋದಾದರೆ ಟೈಮ್ ಮ್ಯಾನೇಜ್ಮೆಂಟ್. ನೋಡಿ, ಈಗಾಗಲೇ ಇವತ್ತು 31 ಆಗಿದೆ. ಇನ್ನು ಕೆಲವೇ 60 ದಿನಗಳು ಮಾತ್ರ ನಿಮಗೆ ಸಮಯಾವಕಾಶ ಇದೆ ನಿಮ್ಮ ಒಂದು ಪರೀಕ್ಷೆಯನ್ನು ಸಿದ್ಧತೆಯನ್ನು ಮಾಡ್ಕೊಳ್ಳೋಕ್ಕೆ. ನೋಡಿ, ನಾನು 2 ಟೈಮ್ ಪ್ಲ್ಯಾನ್ ಕೊಡ್ತೀನಿ. ನಿಮ್ಮ ಒಂದು ಸಮಯವನ್ನು ನೋಡಿಕೊಂಡು ನೀವು ಅದನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ಪ್ಲ್ಯಾನು 6 ಅವರ್ಸು. ಈ 6 ಅವರ್ಸನ್ನು ಹೇಗೆ ಡಿವೈಡ್ ಮಾಡಬೇಕು ಅನ್ನೋದಾದರೆ ಪೇಪರ್ 2ಗೆ ತುಂಬ 100 ಮಾರ್ಕ್ಸ್ ಇರೋದರಿಂದ ನೀವು ಪೇಪರ್ 2ಗೆ 5 ಅವರ್ಸನ್ನು ಕೊಟ್ಟರೆ ಪೇಪರ್ 1ಗೆ 1 ಅವರ್ಸನ್ನು ಕೊಡಿ. ಇದು ಕಂಪ್ಲೀಟಾಗಿ 1 ಡೇ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಆಗುತ್ತೆ. ನಾನು ಕೂಡ ಈ ರೀತಿ ಪ್ಲ್ಯಾನ್ ಮಾಡಿದ್ದೆ. ಹಾಗೆಯೇ ಮತ್ತು ಕೊನೆಗೆ ಓದ್ತೀನಿ ಅಂದರೆ ಸಾಧ್ಯ ಆಗಲ್ಲ. ಇನ್ನು 2ನೇ ಪ್ಲ್ಯಾನ್ ಅಂದರೆ ತುಂಬ ಟೈಮ್ ಇತ್ತು, ಇದಕ್ಕಾಗಿ ಓದ್ತಾ ಇದ್ದೀರ ಅಂತಂದರೆ 8 ಅವರ್ಸ್ ಪ್ಲ್ಯಾನ್ ಮಾಡಿದರೆ ನೀವು ಅದರಲ್ಲಿ 6 ಅವರ್ಸು ಪೇಪರ್ 2ಗೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಇದೆಯಲ್ಲ ಅದಕ್ಕೆ ಕೊಟ್ಟರೆ 2 ಅವರು ಯಾವುದಕ್ಕೆ ಕೊಡಬೇಕು, ಪೇಪರ್ 1ಗೆ ಕೊಡಬೇಕು. ಇದರಲ್ಲೆಲ್ಲ ನೀವು ಸಿಲೆಬಸ್ಸನ್ನು ಓದೋದು, ಕ್ವಶನ್ ಸಾಲ್ವ್ ಮಾಡೋದು ಇರ್ಬೋದು, ಶಾರ್ಟ್ ನೋಟ್ಸ್ ಮಾಡೋದು ಇರೋದು ಇದರಲ್ಲೆಲ್ಲ ಬರುತ್ತೆ. ಹಾಗಾಗಿ ಈ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಿ. ಇನ್ನು ಪೇಪರ್ 1 ಕ್ಲಾಸಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ನಮ್ಮ ಒಂದು ತರಗತಿಯಲ್ಲಿ ಆರಂಭ ಮಾಡಿದ್ದೇವೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಜೊತೆಗೆ ಹಾಗೆಯೇ ಈ ಒಂದು ಪೇಪರ್ 2 ಅಂತಕ್ಕಂಥದ್ದು ಈಗಾಗಲೇ ನೀವು PGಯಲ್ಲಿ ಮಾಡಿರೋದ್ರಿಂದ ತುಂಬ ಸುಲಭ ಆಗುತ್ತೆ ಅಂಕಗಳನ್ನು ಗಳಿಸೋಕ್ಕೆ. 100 ಅಂಕಗಳಿಗೆ ನೀವು ಸರಿಸುಮಾರು 100ರಿಂದ 120 ಅಂಕಗಳನ್ನು ಗಳಿಸಿದರೆ ನೀವು ತುಂಬ ಈಸಿಯಾಗಿ ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಬೋದು. ಹಾಗೆಯೇ ನಾನೊಂದು ಕೊನೆ ಮಾತು ಏನು ಹೇಳೋದು ಅನ್ನೋದಾದರೆ ಈ APJ ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ, ನೀವು ನಿದ್ದೆಯಲ್ಲಿ ಕಾಣುವ ಕನಸಲ್ಲ, ನಿಮ್ಮನ್ನು ನಿದ್ದೆಗೆಡಿಸುವಂತೆ ಮಾಡುವಂತಹ ಒಂದು ಕನಸು ಅದು ನಿಜವಾದ ಕನಸು ಆಗುತ್ತೆ. ಆ ರೀತಿ ಇರಬೇಕು. ಈ 2 ತಿಂಗಳು ಬರೀ ನಿಮ್ಮ ಕನಸಲ್ಲಿ ಕೂಡ KCET ಬರ್ತಾ ಇರಬೇಕು. ಜೊತೆಗೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡ್ತಾ ಇದ್ದೀವಿ, KCET ಪೇಪರ್ 1ಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು, ತರಗತಿಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ನಾನು ಟೆಸ್ಟ್ ಸೀರೀಸ್ಗಳನ್ನು ಆರಂಭ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಹಾಗಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.